ನಾನು ಹೇಳಿದ್ನಲ್ಲ ನಿಮಗೆ ಗಿಲ್ಲಿ ಅವ್ರು ಬರ್ತಿದ್ದಾರೆ ಅಂತ. ನೋಡಿ ಅದಕ್ಕಿದೆಲ್ಲ ತಯಾರಿ ಇದು. ಇನ್ನು ಗಿಲ್ಲಿ ಅವ್ರು ಯಾರೂ ಬಂದಂಗಿಲ್ಲ. ಅದ್ರ ಜೊತೆ ತುಂಬ ಜನ ಆ್ಯಕ್ಟರ್ಸ್ ಬರ್ತಿದ್ದಾರೆ. ನೋಡೋಣ ಯಾರ್ಯಾರು ಬರ್ತಾರೆ ಅಂತ. ನಾವು ಮೊನ್ನೆ ತಾನೇ ಗಿಲ್ಲಿ ಅವರು ಬಿಗ್ ಬಾಸ್ ಗೆದ್ದರು. ಮತ್ತು ಈ ರೀತಿ ಸಿಗ್ತಾರೆ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ. ನೋಡಿ ಮೆರವಣಿಗೆ ಹೇಗಿದೆ ಅಂತ. ಮತ್ತು ದೇವ್ರುಗಳ್ನ ತುಂಬ ಎತ್ಕೊಂಡು ಹೋಗ್ತಿದ್ದಾರೆ, ಎಲ್ಲ ದೇವ್ರುಗಳ್ನ. ಚನ್ನಪಟ್ಟಣ ಇದು. ಈ ರೀತಿ ಸೆಲೆಬ್ರೇಷನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀರಿ ಗಿಲ್ಲಿ ಅವ್ರದ್ದು ರ್ಯಾಲಿ ಯಾವ ರೀತಿ ಇದೆ ಅಂತ. ಸಿಗ್ತಾರೋ ಇಲ್ಲೋ ನೋಡಬೇಕು, ಯಾಕಂದರೆ ನಮಗೂ ಟೈಮ್ ಇಲ್ಲ ಇಲ್ಲಿ ಕಾತ್ಕೊಂಡಿರೋದಕ್ಕೆ. ನಾವು ಹೇಳಿದ್ನಲ್ಲ ಕಬ್ಬಾಳಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಇನ್ನು ಯಾರಾದರೂ ಇರ್ತಾರೆ ನಾವು ನೋಡೋಣ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಎಲ್ಲ ಸೆಲೆಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಇದನ್ನ ನೋಡೋದೇ ಒಂಥರ ಖುಷಿ. ಇವನ್ನೆಲ್ಲ ನೋಡೋದಕ್ಕೆ ನಮ್ಗೆ ಸಿಕ್ಕಲ್ಲ. ನಾನು ಇಲ್ಲಿದು ವೀಡಿಯೋ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ, ಆದರೆ ಮುಂದೆ ಎಲ್ಲ ಕಾರು ಓಡಾಡ್ತಿದೆ, ಹಿಂದೆನೂ ಕಾರ್ ಬರ್ತಿದೆ. ಕಾರ್ ನಿಲ್ಲಿಸಿ ಇಳಿಯೋದಕ್ಕಾಗಲ್ಲ. ಅದಕ್ಕೆ ಕಾರಲ್ಲೇ ನಿಧಾನಾಗಿ ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಚನ್ನಪಟ್ಟಣ ಇಲ್ಲಿ ಗೊಂಬೆಗಳು ಅದೆಲ್ಲ ಮಾಡಿದ್ದಾರೆ. ನೋಡಿ ಅಲ್ಲಿ ಕೋಳಿ ಥರ ಒಂದೇನೋ ಮಾಡಿದ್ದಾರೆ. ಮತ್ತು ಹುಲಿ ವೇಷ ಡ್ಯಾನ್ಸು, ಮತ್ತು ಡೋಲು ಕುಣಿತ, ಯಕ್ಷಗಾನ. ನೋಡಿ ಈ ಗೊಂಬೆಗಳು ಇದು ಫೇಮಸ್ ಅಂತಲೇ ಹೇಳ್ಬೋದು. ಇದು ಸೂಫ್ರಮ್ ಶೋಯಿಂದ ಒಳ್ಳೊಳ್ಳೆ ಆರ್ಟಿಸ್ಟ್ ಅವ್ರದ್ದು. ನೋಡಿ ಆಂಜನೇಯ ಥರ ಡೋಲು, ಯಾವ ರೀತಿ ಸೆಲೆಬ್ರೇಷನ್ ಇದೆ ನೋಡಿ. ಇದನ್ನು ನಾವು ನೋಡ್ತಾ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಈ ಸಾಂಗ್ ಇದೆಯಲ್ಲ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅದು ಹುಬ್ಳಿದಲ್ಲಿ ಮಾಡಿರೋದದು. ಆ ರೀತಿ ಇದೆ ಇದು. ನೋಡಿ ಇಲ್ಲಿ ನೋಡಿ ಇಲ್ಲೊಬ್ರು ಹೋಗ್ತಿದ್ದಾರೆ ಮಿನಿಸ್ಟರು ಯೋಗೇಶ್ವರ್. ನೋಡಿ ಅವ್ರು ಇಲ್ಲಿ ಹೋಗ್ತಿದ್ದಾರೆ. ಯಾರಾದರೂ ಕಾಣಿಸ್ತಾರ ಅಂದ್ಕೊಂಡೆ, ಇವ್ರು ಕಾಣಿಸ್ತಾರೆ. ನೋಡಿ ಯೋಗೇಶ್ವರ್ ಝೂಮಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವರು ಮಿನಿಸ್ಟರ್ ಆಫ್ ಟೂರಿಸಮ್, ಮಿನಿಸ್ಟರ್ ಇವರು. ನೋಡಿ ಝೂಮಾಗಿ ತೋರಿಸ್ತಿದ್ದೀನಿ. ಮತ್ತು ಡಿ ಕೆ ಶಿ ಅವ್ರ ತಮ್ಮನೂ ಬರ್ತಾರೆ, ಗಿಲ್ಲಿ ನಟ ಬರ್ತಾರೆ, ಅದೇ ರೀತಿ ತುಂಬ ಜನ ಆರ್ಟಿಸ್ಟ್ ಬರ್ತಾರೆ ಇಲ್ಲಿ. ನೋಡಿ ಅವ್ರು ಕಾಣಿಸಿದ್ರು. ಮುಂದೆ ಆನೆ ಹೋಗ್ತಿದೆ, ಮತ್ತು ಮುಂದೆ ಯಾರಾದರೂ ಇರ್ತಾರ ನೋಡೋಣ. ನೋಡಿ ಪೊಲೀಸು, ಎಷ್ಟು ಜನ ಪೊಲೀಸವ್ರು ಇದ್ದಾರೆ. ಆಗಿಲ್ಲ, ಮತ್ತು ಮುಂದೆ ನೋಡೋಣ. ಅಕಸ್ಮಾತ್ ತಿರ್ಗಾ ರಿಟರ್ನ್ ಬಂದು ಮಾಡೋಂಗಿದ್ರೆ ಮಾಡ್ತೀನಿ, ಯಾಕಂದರೆ ನಮ್ಗೆ ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ. ಈಗ ನಾವು ಹೋಗ್ತಿರೋದು ಕಬ್ಬಾಳಮ್ಮ ದೇವಸ್ಥಾನ. ಈ ದೇವಸ್ಥಾನ ತುಂಬ ಫೇಮಸ್ಸು ಕನಕಪುರದಲ್ಲಿ. ಕನಕಪುರದ ಹತ್ರನೇ ಶಿವಣ್ಣ ಅವ್ರದ್ದು ಹೊಸ್ದಾಗಿ ಒಂದು 5 ಎಕರೆ ತಗೊಂಡು ಮನೆ ಮಾಡಿದ್ದಾರೆ. ಅದಕ್ಕೂ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಬರ್ಬೋದು ಕಬ್ಬಾಳಮ್ಮ ದೇವಸ್ಥಾನದಿಂದ. ಈ ರೋಡಲ್ಲಿ ಹೋಗೋದೇ ಒಂಥರ ಸಖತ್ತಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ರೋಡು. ಯಾಕಂದರೆ ಖಾಲಿ ಬೆಂಗಳೂರು ಥರ ಎಲ್ಲ ಇಲ್ಲಿ ಟ್ರಾಫಿಕ್ಕು ಏನಿರಲ್ಲ, ಆರಾಮಾಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಈ ದೇವಸ್ಥಾನದಲ್ಲಿರೋದು ಕಬ್ಬಾಳಮ್ಮ. ಈ ದೇವಿ ಏನಂದರೆ ಕಬ್ಬಾಳ ಇದ್ದಲ್ಲಿ ಬಂದು ಇವರು ಅಣ್ಣ ಇದ್ದಾರೆ ಮತ್ತು ಅಕ್ಕ ಇದ್ದಾರೆ, ಎಲ್ಲ ಅಲ್ಲಿ ಜಾಗ ನೋಡಿಕೊಂಡು ನೆಲೆಸಿರೋದು. ಗ್ರಾಮ ದೇವತೆ ಇರ್ತಾರಲ್ವ, ದೇವ್ರ ಪರ್ಮಿಷನ್ ತಗೊಂಡು ಜಾಗ ಕೇಳಿಕೊಂಡು ಅವ್ರು ಬಂದು ಅಲ್ಲಿ ನೆಲೆಸಿರೋದು ಕಬ್ಬಾಳಮ್ಮ ಅವರೆಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇವತ್ತು ಈ ಪ್ಲೇಸಲ್ಲಿ ಹೀಗೆಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಯಾಕಂದರೆ ಅಲ್ಲಿ ನೋಡಿದ್ವಿ ನಾವು ಯೋಗೇಶ್ವರ್ ಅವರು ಮತ್ತು ಆ ಸೆಲೆಬ್ರೇಷನ್ ಎಲ್ಲ. ಅದೇ ರೀತಿ ಇಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ನೋಡಿ ಬಂದ್ರಿ ದೇವಸ್ಥಾನದ ಹತ್ರ. ಹಿಂದೆ ಬೆಟ್ಟ ಇದೆ, ಅದ್ರ ಮುಂದೆಗಡೆ ದೇವಸ್ಥಾನ. ಮೈನ್ ರೋಡಲ್ಲೇ ಸಿಗುತ್ತೆ ಇದು. ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಗೆ ಒಳಗೆ ಬಂದು ತೋರಿಸ್ತೀನಿ, ನೀವೇ ನೋಡಿ. ನೋಡಿ ಎಷ್ಟು ಹಿಂದೆ ಬೆಟ್ಟ ಇರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಇದು. ತುಂಬ ಜನ ನಂಬ್ತಾರೆ. ಇಲ್ಲಿ ಯಾರು ಗಾಡಿ ಓಡಾಡುತ್ತೆ ಎಲ್ಲ ಇಲ್ಲಿ ನಿಲ್ಲಿಸಿ ಆಚೆಗಡೆಯಿಂದ ಕೈ ಮುಕ್ಕೊಂಡೇ ಹೋಗೋದು. ನೀವು ದೇವಸ್ಥಾನ ನೋಡಿರ್ತೀರ ಸುಮಾರು ವರ್ಷಗಳಿಂದ.
ಅಕಸ್ಮಾತ್ ಇಲ್ಲಿ ಬಂದಿರೋರು ಈಗ ನೋಡಿದ್ರೆ ನಿಮ್ಗೆ ಇದು ಗೊತ್ತಾಗಲ್ಲ ಇದು ಕಬ್ಬಾಳಮ್ಮ ದೇವಸ್ಥಾನ ಅಂತ. ಅಷ್ಟು ಚೇಂಜಸ್ ಆಗಿದೆ ಇದು ದೇವಸ್ಥಾನ. ಮತ್ತು ನಾವು ಈ ಕಡೆಯಿಂದ ಹೋದರೆ ನಮ್ಗೆ ಬರೀ ಅಂಗಡಿಗಳೇ ಕಾಣಿಸೋದು. ಇಲ್ಲಿ ಸೈಡಲ್ಲಿ ಪೂಜೆ ಸಾಮಾನು ಈ ದೇವಸ್ಥಾನ ಅಂದಮೇಲೆ ಇದ್ದೇ ಇರುತ್ತೆ. ಲೈನಾಗಿ ಇಲ್ಲಿ ಸೈಡಾಗಿ ಮಾಡಿದ್ದಾರೆ. ಎಲ್ಲ ಪೂಜೆ ಸಾಮಾನು, ಆಟ ಸಾಮಾನು ಎಲ್ಲ ಇಟ್ಕೊಂಡಿದ್ದಾರೆ. ಈ ಕಡೆಯಿಂದ ಹೋಗಿ ಅಲ್ಲಿ ಒಳಕ್ಕೆ ಹೋಗಬೇಕು. ಇವತ್ತು ಜನ ಇಲ್ಲಂತೆ, ಆರಾಮಾಗಿ ಇದು ದರ್ಶನ ಮಾಡ್ಬೋದು. ಜನ ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗಿರೋದು. ಇವತ್ತು ಜನ ಇಲ್ಲ, ಡೈರೆಕ್ಟಾಗಿ ಎಂಟ್ರಿ ಇರುತ್ತೆ. ಜನ ಇದ್ದರೆ ಸುತ್ತಾಕೊಂಡು ಹೋಗಬೇಕು. ಬನ್ನಿ ಹೋಗಿ ನೋಡೋಣ ವೀಡಿಯೋ ಮಾಡೋಕ್ಕೊಳಗೆ ಪರ್ಮಿಷನ್ ಇದೆಯೋ ಇಲ್ಲ ಅಂತ. ಆದರೆ ನಾನು ಹೆಂಗಾದ್ರೂ ನಿಮ್ಗೆ ವೀಡಿಯೋ ಮಾಡ್ತೀನಿ. ನಿಮ್ಗೆ ಗೊತ್ತು, ನಾನು ವೀಡಿಯೋಸ್ ಯಾರ್ಯಾರು ನೋಡ್ತೀರೋ ನಿಮ್ಗೆ ಗೊತ್ತಿರುತ್ತೆ ನಾನು ಯಾವುದೇ ರೀತಿ ಇರಲಿ ನಾನು ವೀಡಿಯೋ ಮಾಡ್ತೀನಿ ಅಂತ. ಅದೇ ರೀತಿ ಇದು ಮಾಡ್ತೀನಿ ನಿಮ್ಮ ಗರ್ಭಗುಡಿ ದೇವರು ಯಾವ ರೀತಿ ಇದೆ ಅಂತ. ನೋಡಿ ಈ ಕಡೆ ಪೂಜೆ ಸಾಮಾನು ತೊಗೊಳೋರು ಇಲ್ಲಿ ಪಕ್ಕದಲ್ಲೇ ಇರುತ್ತೆ. ಒಬ್ಬರು ಪೂಜೆ ಸಾಮಾನು ಮನೆಯಿಂದನೇ ತಂದುಬಿಡ್ತೀರ, ಅಲ್ಲಿಂದ ತಂದರೂ ಒಳ್ಳೆಯದೇ. ಮತ್ತು ಇಲ್ಲೂ ತಗೊಳ್ಳಿ, ಹೂವು ಎಲ್ಲ ಇಲ್ಲಿ ಸಿಗುತ್ತೆ ಫ್ರೆಶ್ ಆಗ. ದೇವಸ್ಥಾನ ಮೊದಲು ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ಇದು ಕಬ್ಬಾಳಮ್ಮ ದೇವಸ್ಥಾನನ ಅಂತ ನನಗೆ ಶಾಕ್ ಆಯಿತು. ನಾನು ಮೊದಲು ಬಂದಾಗ ಈ ರೀತಿ ಎಲ್ಲ ಇದ್ದಿಲ್ಲ. ಆಚೆ ಬಂದು ನೋಡಿ ಕಬ್ಬಾಳಮ್ಮ ದೇವಸ್ಥಾನ ಆಚೆಯಿಂದ ನೋಡಿದಾಗ ಇದು ದೇವಸ್ಥಾನನ ಅನಿಸ್ಬಿಡ್ತು. ನೋಡಿ ಇಲ್ಲಿ ಚಪ್ಪಲಿ ಎಲ್ಲ ಇಲ್ಲಿ ಬಿಟ್ಟು ಒಳಕ್ಕೆ ಹೋಗೋದು. ನೋಡಿ ದೇವಸ್ಥಾನ ಹೀಗಿದೆ, ತುಂಬ ಚೇಂಜಸ್ ಮಾಡಿದ್ದಾರೆ. ನೋಡಿ ಇಲ್ಲೊಂದು ಕೋತಿ ಇದೆ, ಅದಕ್ಕೆ ಬಾಳೆಹಣ್ಣು ಕೊಡೋಣ ಬನ್ನಿ. ನೋಡಿ ಬಾಳೆಹಣ್ಣು ಎಷ್ಟು ಚೆನ್ನಾಗಿ, ಇಲ್ಲಿ ಕೋತಿಗಳು ಜಾಸ್ತಿ ಇರುತ್ತೆ. ಬರೋರು ಬಾಳೆಹಣ್ಣು ಆ ಥರ ಏನಾದ್ರು ಇದ್ದರೆ ಕೊಡಿ, ಕೊಬ್ಬರಿ ಆ ಥರ ಇದ್ದರೆ. ಒಳಗೆ ಬಂದರೆ ಈ ರೀತಿ ಕಾಣಿಸುತ್ತೆ. ಬನ್ನಿ ನೋಡಿ ಡೈರೆಕ್ಟು ದರ್ಶನ. ಇಲ್ಲಾಂದರೆ ಸುತ್ತಾಕೊಂಡು ತುಂಬ ಲೇಟ್ ಆಗುತ್ತೆ. ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ. ಒಳಗೆ ಅವ್ರನ್ನ ಕೇಳಿದೆ, ಪರ್ಮಿಷನ್ನು ಮಾಡಿ ಅಂತ ಹೇಳಿದ್ರು. ನಾನು ಫೋಟೋ ಹಿಡ್ಕೊತೀನಿ ಅಂದೆ, ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ದೇವ್ರು ಈ ರೀತಿ ಇದೆ, ಕಬ್ಬಾಳಮ್ಮ ದೇವಿ. ಎಷ್ಟು ಚೆನ್ನಾಗಿದೆ ನೋಡಿ ಮೂರ್ತಿ. ಒಳಗಿಂದ ಈ ರೀತಿ ಇದೆ ದೇವಸ್ಥಾನ. ಇದನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಇದು. ಮತ್ತು ಒಳಗೆ ಬಂದರೆ ಇಲ್ಲಿ ಗಣೇಶ ಮೂರ್ತಿ ಇದೆ ಲೆಫ್ಟಲ್ಲಿ. ಗಣೇಶ ಮೂರ್ತಿ ಇದೆ ಅಂದರೆ ಇವೆಲ್ಲ ಪಾರ್ವತಿ ದೇವಿ ಅಂಶ ಇರುತ್ತೆ ಈ ದೇವರೆಲ್ಲ. ಯಾಕಂದರೆ ಹೆಣ್ದೇವ್ರು ಸಾಕಷ್ಟು ಏನಿರುತ್ತೆ ಎಲ್ಲ ಪಾರ್ವತಿ ದೇವಿ ಅಂಶನೇ. ಆ ದೇವ್ರು ಏನಿದೆ ಒಂದೊಂದು ಅವತಾರಗಳು ತಾಳ್ತಾರೆ. ಒಂದೊಂದು ಅವತಾರದಲ್ಲಿ ಒಬ್ಬೊಬ್ಬರು ಯಾವುದೋ ಒಂದು ರೀಸನ್ಗೆ ಬರೋದು. ನೋಡಿ ಇಲ್ಲಿ ಮುರುಘ ಇದೆ, ಸುಬ್ರಹ್ಮಣ್ಯ. ಯಾವುದಾದ್ರೂ ಒಂದು ರೀಸನ್ನು ಏನಂದರೆ ಒಬ್ಬರು ಯಾರಾದರೂ ನೆಗೆಟಿವಿಟಿ ಏನಾದರೂ ಇದ್ದರೆ ಅದನ್ನು ಸಂಹಾರ ಮಾಡೋಕ್ಕೆ ಬರ್ತಾರೆ. ಇಲ್ಲ ಏನಾದರೂ ಒಂದು ಕಾರಣಕ್ಕೆ ರೂಪ ತಾಳೋದು ಪಾರ್ವತಿ ದೇವಿ. ಅದೇ ರೀತಿ ಇದು ಒಂದು ದೇವರು ಪಾರ್ವತಿ ದೇವಿದು ಅಂತ ಹೇಳ್ಬೋದು. ಆಚೆಗಡೆ ನೋಡಿ ಆಚೆ ಬರೋದು ಇದು. ಜನ ಕಮ್ಮಿ ಇದ್ದಾರೆ, ಅದಕ್ಕೆ ಇವತ್ತು ಇಷ್ಟು ಆರಾಮಾಗಿ ದರ್ಶನ ಆಯಿತು. ನಿಮಗೆ ವೀಡಿಯೋ ಮಾಡಿ ತೋರಿಸ್ದೆ, ಇಲ್ಲಾಂದರೆ ತುಂಬ ಕಷ್ಟ. ನೋಡಿ ಇಲ್ಲೇ ಆಚೆ ಅಂತರ ಆ ರೀತಿ ಏನಿದೆ ಅದು ಇಲ್ಲಿ ಮಾಡ್ತಿದ್ದಾರೆ. ಪ್ಲೇಸ್ ತುಂಬ ಚೇಂಜ್ ಆಗಿದೆ, ಮೊದಲು ಥರ ಇಲ್ಲ. ಮತ್ತು ಗಿಲ್ಲಿ ಅವರು ನೆನ್ನೆನೇ ಬಂದಿದ್ದು, ಗಿಲ್ಲಿಯವ್ರು ಮತ್ತೆ ಬಂದಿದ್ದರು. ಅದು ಸಾಯಿ ಗೋಲ್ಡ್ದು ಜ್ಯುವೆಲರಿ ಅದು ಶೋರೂಮ್ ಏನೋ ಓಪನಿಂಗು, ಹೊಸ ಬ್ರಾಂಚ್ ಓಪನ್ ಆಗ್ತಿದೆ, ಅದಕ್ಕೆ ಬಂದಿದ್ದರು. ರುಕ್ಮಿಣಿ ವಸಂತು, ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ, ಬಿಗ್ ಬಾಸ್ ಟೀಮ್ ಎಲ್ಲ ಬಂದಿದ್ದರು ಇದೇ ಜಾಗಕ್ಕೆ. ಮತ್ತು ಇವತ್ತು ಇಲ್ಲೆಲ್ಲ ಬರ್ತಿದ್ದಾರೆ. ನೋಡಿ ದೇವಸ್ಥಾನ ಹಿಂದೆಗಡೆ ಈ ರೀತಿ ಇದೆ. ನಾನು ಇನ್ನೊಂದು ಸ್ಪೆಷಲ್ ವೀಡಿಯೋ ಮಾಡೋಣ ಅಂತಿದ್ದೀನಿ ನಿಮ್ಗೆ. ಇದು ಯಾಕಂದರೆ ರಾಘವೇಂದ್ರ ಸ್ವಾಮಿದು ನಾನು ಮಾಡ್ತಾ ಇರೋದು. ರಾಘವೇಂದ್ರ ಸ್ವಾಮಿದು ಏನಂದರೆ ನಿಮ್ಗೆ ಗೊತ್ತಿರುತ್ತೆ, ದೇವಸ್ಥಾನ ಮಂತ್ರಾಲಯ ಮೈನು. ಮತ್ತು ರಾಘವೇಂದ್ರ ಸ್ವಾಮಿ ಬೆಂಗಳೂರಾಗಿದೆ, ತುಂಬ ಕಡಿಮೆ ಇರೋದು ಪ್ಲೇಸು. ಅದನ್ನು ಬಿಟ್ಟು ಇನ್ನೊಂದು ಕಡೆ ಒಂದು ದೇವಸ್ಥಾನ ಇದೆ. ಅದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನಿಮ್ಗೆ ಗೊತ್ತಿಲ್ಲ.
ಅದು ಕ್ಲಿಯರಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಅದು ಟ್ರೈ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸು ನೀವು ಕಮೆಂಟ್ ಮಾಡಿ ತಿಳಿಸಿ. ಆ ವೀಡಿಯೋಸ್ ಎಲ್ಲ ಕವರ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿ.